ನಮ್ಮ ರಾಜ್ಯದ ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಮಾನ್ಯ HK ಪಾಟೀಲ್ ಅವರು ಲಕ್ಕುಂಡಿಯ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಹಾಗೆಯೇ ನಮ್ಮ ರಾಜ್ಯದ ಹಾಗೂ ನಮ್ಮ ಕೇಂದ್ರದ ಆರ್ಚಾರಿಕಲ್ ಡಿಪಾರ್ಟ್ಮೆಂಟ್ಗೆ ಚರ್ಚೆ ಮಾಡಿ ಇದನ್ನು ಉತ್ಖನನ ಮಾಡಬೇಕು, ಇಲ್ಲಿರ್ತಕ್ಕಂಥ ಅವಶೇಷಗಳನ್ನು ತೆಗಿಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಉತ್ಖನನ ಕಾರ್ಯಕ್ರಮ ಪ್ರಾರಂಭವಾಗುವ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೆ. ನಾನು ಮೊನ್ನೆ 26ನೇ ತಾರೀಕೆ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಅವತ್ತು ನಾನು ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ CC ಪಾಟೀಲ್ ಜೊತೆ ಮಾತನಾಡಿ ಅವರು ನಾವು ಜೊತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗ್ಯೂ ಕೂಡ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ವೀರವರು ಇವತ್ತು ಕೆಲಸ ಬಂದಿದೆ, ರಜೆ ಇದೆ, ಅದಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ ಬರಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಪಾರ್ಲಿಮೆಂಟ್ ನಡೆದಿದ್ರೂ ಕೂಡ ಮತ್ತೆ ನಿಮ್ಮ ಕೆಲಸ ಮುಗಿಬೋದು ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಉತ್ಖನನ ಅಂತ ಹೇಳಿದರೆ ಇದು ಭಾಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದರೆ ಈ ಲಕ್ಕುಂಡಿ ಐತಿಹಾಸಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಊರು. ಇದು ಹಿಂದೆ ರಾಜಧಾನಿಯಾಗಿ ಅವತ್ತಿನ ದಿವಸದಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿದ್ದ ಹಾಗೆ ಇಲ್ಲಿ ಸಾಕಷ್ಟು ಗುಡಿಗಳು ಹಾಗೆಯೇ ಬಾವಿಗಳು ಎಲ್ಲ ನಿರ್ಮಾಣ ಆಗಿ ಇವತ್ತು ಆ ಒಂದು ಇತಿಹಾಸವನ್ನು ನಾವು ಓದ್ತಿದ್ದೇವೆ. ಅದಕ್ಕೆ ನಾನು ಹೋಗೋದಿಲ್ಲ. ಇವತ್ತು ಪ್ರಮುಖವಾಗಿ ಇವತ್ತೇನು ಈ ಉತ್ಖನನದ ಮಹತ್ವ ಏನು ಅಂತಂದರೆ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಇವತ್ತು ಉತ್ಖನನ ನಡೀತಾ ಇದೆ. ಅಂದರೆ ಅವತ್ತು ಹಿಂದೆ ನಾವು ಹೇಗೆ ಭೂಮಿನಲ್ಲಿ ಅಗಿದಾಗ ಎಕ್ಸಾಕ್ಯುವೇಷನ್ ಅಂತ ಹೇಳ್ತೀವಿ, ಅಗಿದಾಗ ಅಲ್ಲಿರ್ತಕ್ಕಂಥ ಅವಶೇಷಗಳು ಇವತ್ತು ಅವತ್ತಿನ ದಿವಸ ನಮ್ಮ ಜನರು ಉಪಯೋಗಿಸಿದಂಥ ಉಡುಗೊರೆ ಇರಬಹುದು, ಒಡವೆಗಳು ಇರಬಹುದು, ಹಾಗೆಯೇ ಅಲ್ಲಿರ್ತಕ್ಕಂಥ ಅವರು ಬಳಸ್ತಕ್ಕಂಥ ವಸ್ತುಗಳಿರ್ಬೋದು, ದಿನನಿತ್ಯ ಅಡುಗೆಗೆ ಉಪಯೋಗಿಸ್ತಕ್ಕಂಥ ಪಾತ್ರೆಗಳು, ಹೀಗೆ ಅದರ ಜೊತೆಗೆ ಇವತ್ತು ಬಹುಶಃ ಹಿಂದೆ ಇವತ್ತು ನಾಣ್ಯ ತಯಾರು ಮಾಡ್ತಕ್ಕಂಥ ಟೆಂಕ್ಸಾಲ್ ಇರ್ತಕ್ಕಂಥ ಈ ಒಂದು ಲಕ್ಕುಂಡಿಯಲ್ಲಿ ಬಹುಶಃ ವಿಶೇಷವಾಗಿ ಈ ಹಿಂದಿನ ನಾಣ್ಯಗಳು ಸಿಗ್ಬೋದು. ಹೀಗೆ ಹಲವಾರು ವಿಚಾರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಯ ನಿಜವಾಗಿಯೂ ಕೂಡ ಭಾಳಷ್ಟು ಸ್ತುತ್ಯವಾಗಿರ್ತಕ್ಕಂಥ ಒಂದು ಕಾರ್ಯ. ಯಾಕೆಂತ ಹೇಳಿದರೆ ಲಕ್ಕುಂಡಿ ಇತಿಹಾಸ ಇನ್ನೂ ಈ ಇತಿಹಾಸಕ್ಕೆ ಮೆರುಗು ಬರಬೇಕಾದ್ರೆ ಇವತ್ತೇನು ಅವಶೇಷಗಳು ಇಲ್ಲಿ ಇಷ್ಟೊಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ಏನೋ ಹಿಂದೆ ನಮ್ಮ ರಾಜರಿರ್ಬೋದು, ಅವತ್ತಿನ ಜನಾಂಗದವರು, ಯಾಕೆಂತ ಹೇಳಿದರೆ ಆ ಒಂದು ಜೀವನದ ಮಟ್ಟ, ಅವರ ಜೀವನದ ಒಂದು ಶೈಲಿ ಅವತ್ತಿನ ಒಂದು ನಾಗರಿಕತೆಗೆ ನಮಗೆ ಗೊತ್ತಾಗ್ತಿದೆ ಅನ್ನೋ ಒಂದು ಉದ್ದೇಶದಿಂದ ಬಹುಶಃ ಇವತ್ತು ಈಗ ನಾವು ವೈಜ್ಞಾನಿಕವಾಗಿ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರದವರಾಗಿರ್ಬೋದು, ರಾಜ್ಯ ಸರ್ಕಾರ ಆರ್ಚಾರಿಕಲ್ ಡಿಪಾರ್ಟ್ಮೆಂಟ್ದವರು ಈ ಪದರಗಳೇನಿದೆ ಆ ಒಂದು ಪದರಗಳಲ್ಲಿ 2 ಫೂಟು 3 ಫೂಟು ಈ ಪದರಗಳಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳ ಆಧಾರದ ಮೇಲೆ ಇವತ್ತು ಅಲ್ಲಿ ಅವಧಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಿದೆ. ಇಂಥ ಒಂದು ಒಳ್ಳೆಯ ಕೆಲಸ ನಡೆದಿದೆ. ಇವತ್ತು ನಾನು ಹೇಳೋದಿಷ್ಟೇ, ನಾನು ಕೂಡ ನಮ್ಮ ಕೇಂದ್ರ ಸರ್ಕಾರದ ಅಧಿಕಾರಿಯಾಗಿರ್ತಕ್ಕಂಥ ಮೂಲಿಮಂಡಲವನ್ನು ಕರ್ಕೊಂಡು ಬಂದಿದ್ದೇನೆ. ಹೋಗಿಯವ್ರ ಜೊತೆ ನಾನು ಮಾತಾಡಿದ್ದೇನೆ. ನಾನು ಬರುವ ಪೂರ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇಲ್ಲಿ ಬಂದಿದ್ದೇನೆ. ಇವತ್ತು ಏನು ಈ ಒಂದು ಕೆಲಸ ಮುಂದುವರಿಬೇಕು. ಯಾಕಂತ ಹೇಳಿದರೆ ಇನ್ನೂ ಏನೇನೋ ಅವಶೇಷಗಳಿವೆ, ಅದರ ಮೇಲೆ ಇದ್ರ ಇತಿಹಾಸ ರಚನೆ ಆಗ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನು ರಾಜ್ಯ ಸರ್ಕಾರ ಒಂದು ನಿಲುವು ತೆಗೆದುಕೊಂಡಿದೆ, ಇವತ್ತು ಮಾನ್ಯ HK ಪಾಟೀಲರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಅದಕ್ಕೆ ನಾನು ನಮ್ಮ ಶಾಸಕರಾಗಿರ್ತಕ್ಕಂಥ CC ಪಾಟೀಲರು ನಾವು ಜೊತೆ ಇರ್ತೇವೆ. ಕೇಂದ್ರ ಸರ್ಕಾರಕ್ಕೆ ಇದರಿಂದ ಏನಾದರೂ ಇವತ್ತು ಕೆಲಸ ಕಾರ್ಯಗಳು ಇದ್ದರೆ ನಾವು ಸ್ವತಃ ಅಲ್ಲಿ ಮುತುವರ್ಜಿ ವಹಿಸಿ ಮಾಡಿ ಈ ಕೆಲಸಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ. ಅದಕ್ಕೆ ಗದ್ದಿಗೌಡರ ಪಾತ್ರ ಏನು ಅನ್ನುವಂಥದ್ದು ಅವರು ನನ್ನ ಲೆಟರ್ ಇಲ್ಲೇ ಈಗ ನನಗಿದೆಲ್ಲ ಗೊತ್ತಾಗಿದೆ. ಪಟ್ಟಿನಲ್ಲಿ ಹೆಸರಿದೆ, ಲಕ್ಕುಂಡಿಗೂ ಕೂಡ ಹೆಸರಿದೆ.
ಇದಕ್ಕೆ ನನ್ನದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಯಾಕೆಂತ ಹೇಳಿದರೆ ಇದು ನನ್ನ ಲೋಕಸಭೆ ಕ್ಷೇತ್ರ ಒಂದು ಪ್ರಮುಖವಾಗಿರ್ತಕ್ಕಂಥ ಹಳ್ಳಿ. ನಾನು ಚಿಕ್ಕವನಿದ್ದಾಗಲೂ ಕೂಡ ಅದು ನಂಟು, ನನ್ನ ಭಾಳಷ್ಟು ಸಂಬಂಧಿಕರು ಕೂಡ ಇಲ್ಲಿದ್ದಾರೆ. ಇದ್ರ ಬಗ್ಗೆ ನಮಗೆ ಗೌರವವಿದೆ. ಇವತ್ತು ಇಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಊರಿನ ಜೊತೆ ಇದಕ್ಕೆ ಹಿಂದೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ನಾನು 100ಕ್ಕೆ 100ರಷ್ಟು ನನಗೇನು ಶಕ್ಯ ಇದೆ ಇದನ್ನು ಆ ಒಂದು ವಿಶ್ವ ಪರಂಪರೆ ಪಟ್ಟಿ ಸೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಒಪ್ಪಿಸಿದ್ರು, ಆ ಒಂದು ಒಪ್ಪಿಸಿದಂಥ ಕುಟುಂಬಕ್ಕೆ ಸಂಸಾರದಿಂದ ಅವ್ರಿಗೆ ಏನು ಸಹಾಯ? ನಾನು ಜಿಲ್ಲಾಧಿಕಾರಿ ಜೊತೆ ನೋಡಿದ್ದೇನೆ, ನಾನು ಪತ್ರಿಕೆಯಲ್ಲಿ ಕೂಡ ನಾನು ಅವತ್ತು ಸಿಕ್ಕ ದಿವಸ ನೋಡಿದ್ದೇನೆ. ಅವರ ಒಂದು ಪ್ರಾಮಾಣಿಕತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಎಲ್ಲೆಲ್ಲಿ ಇಂಥ ಒಂದು ಸ್ಮಾರಕಗಳು ಇದ್ದಿರ್ತಕ್ಕಂಥ ರಾಜರು ಆಳಿರ್ತಕ್ಕಂಥ ಜಾಗದಲ್ಲಿ ನಿಧಿ ಸಿಗ್ಬೋದಂತ ಜನ ಹುಡುಕಿ ಕಳ್ಳತನದಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಆ ಕುಟುಂಬಕ್ಕೆ ನಾನು ಡಿ ಸಿ ಅವ್ರ ಜೊತೆ ಮಾತಾಡಿದ್ದೇನೆ. ಇವತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಜಾಗ ಕೊಟ್ಟಿದ್ದಾಗಿರ್ಬೋದು, ಅದಕ್ಕೆ ಅವಕಾಶಗಳನ್ನು ಇವತ್ತು ನಾನು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ನನ್ನ ಕಡೆಯಿಂದಾಗಿರ್ಬೋದು ಏನು ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಇದು ನನಗೆ ಏನಂತ ಹೇಳಿದ್ರೆ ನನಗೆ 100ಕ್ಕೆ 100ರಷ್ಟು ನಮ್ಮ MP ಲ್ಯಾಂಡ್ನಲ್ಲಿ ಹಣವನ್ನು ಕೊಡಲಿಕ್ಕೆ ಆಗೋದಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಅದು ನನ್ನ ಸ್ವಂತದ ಇದ್ರ ಮೇಲೆ ನಾನು ಏನಾದರೂ ಅವ್ರಿಗೆ ಸಹಾಯ ಮಾಡ್ತೀನಿ. ಇಲ್ಲ, ಅದು ಏನಾಗಿದೆ, ಇದು ಭಾಳಷ್ಟು ತಪ್ಪು ಕಲ್ಪನೆ ಆಗ್ತಿದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಇವು ಭಾಳಷ್ಟು ಇಂಥ ಮಾನ್ಯುಮೆಂಟ್ಗಳು, ಸ್ಮಾರಕಗಳು ಇವತ್ತು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಇರ್ತವೆ. ಅದಕ್ಕೆ ಭಾಳಷ್ಟು ಹಣಕಾಸಿನ ಒಂದು ವ್ಯವಸ್ಥೆ ಇರುವುದಿಲ್ಲ. ಅದಕ್ಕೆ ಏನಂದರೆ ರಕ್ಷಣೆ ಪ್ರಿಸರ್ವೇಷನ್ ಅಂತ ಇದ್ದದ್ದನ್ನು ಕಾಯ್ಕೊಂಡು ಹೋಗಲಿಕ್ಕೆ ಏನು ಬೇಕಾಗಿತ್ತು ಹಣ ಇವತ್ತು ರಾಜ್ಯ ಸರ್ಕಾರದ ಇವರು ಇಲಾಖೆ ರಾಜ್ಯದಲ್ಲಿರ್ತಕ್ಕಂಥ ಈ ನಮ್ಮ ಆರ್ಚಾಲಜಿಕಲ್ ಡಿಪಾರ್ಟ್ಮೆಂಟ್ ಆಮೇಲೆ ಅವರಿಗೆ ಅಷ್ಟೇ ಕೊಡ್ತಿದ್ದಾರೆ. ಹೀಗಾಗಿ ಕೆಲವರಿಗೆ ಏನು ಅನಿಸ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರಿಗೆ ಇವತ್ತು ಈ ಆರ್ಚಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ಹಣ ಹೆಚ್ಚಿಗೆ ಸಿಕ್ಕೋದಿಲ್ಲ. ಅದನ್ನು ಏನಾದರೂ ನಾವು ಮಾಡಬೇಕಂತ ಹೇಳಿದರೆ ಇವತ್ತು ನಾವು ಸಿಟಿ ಇದ್ದರೆ ಆ ಒಂದು ಪುರಸಭೆಯಿಂದ, ಹಳ್ಳಿ ಇದ್ದರೆ ಆ ಒಂದು ಪಟ್ಟಣ ಪಂಚಾಯತಿಯಿಂದ ನಾವೆಲ್ಲ ಮಾಡಿಸ್ಬೇಕಾಗ್ತದೆ. ಇವತ್ತು ನಾನು ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಇದಕ್ಕೇನು ಬೇಕಾಗ್ತದೆ ಅವರಿಗೆ ಶಕ್ಯ ಇರ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ನಾನು ಇವತ್ತು ಈಗಲೇ ಹೇಳ್ತಾ ಇದ್ದೇನೆ. ಅದರಿಂದ ನನಗೆ ಅದನ್ನೇ ಸೌಂದರ್ಯಗೊಳಿಸಲಿಕ್ಕೆ ಬ್ಯೂಟಿಫಿಕೇಷನ್ ಅಂತೀವಿ, ಆಮೇಲೆ ಪ್ರಿಸರ್ವೇಷನ್ ಅಂತೀವಿ, ಅದನ್ನು ರಕ್ಷಣೆ ಮಾಡಲಿಕ್ಕೆ ಇವು ಎರಡುಗಳಿಗೆ ಮಾತ್ರ ಅಲ್ಲಿ ಹಣಕಾಸಿನ ಅವಕಾಶ ಇರ್ತಾ ಇದೆ. ಯಾಕೆ ಭಾಳ ವರ್ಷದಿಂದ ಇದು 5ನೇ ಅವಧಿಗೆ ನಾನು ಆಗ್ತಿದ್ದೇನೆ. ನಾನು ಮೊದಲಿಂದಲೂ ಇದ್ರ ಬಗ್ಗೆ ಆಸಕ್ತಿ. ಯಾಕಂತ ಹೇಳಿದರೆ ನನ್ನ ಕ್ಷೇತ್ರದಲ್ಲಿ ಪಟ್ಟದಕಲ್ಲು, ಬಾದಾಮಿ, ಐಹೊಳೆ, ಹಳ್ಳೂರು, ಮಹಾಕೂಟ ಭಾಳಷ್ಟು ಬಹುಶಃ ಲಕ್ಕುಂಡಿ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಗತಿ. ಇಂಥ ಒಂದು ಈ ಪುರಾತನ ಏನು ಹೀಗೆ ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ ಅವು ಇರೋದರಿಂದ ಇದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಜ್ಞಾನ ಇದೆ. ಅದಕ್ಕೆ ಏನು ಮಾಡಬೇಕು, ನಾನು ಮಂತ್ರಿಗಳ ಜೊತೆನೂ ಕೂಡ ಭಾಳಷ್ಟು ಚೆನ್ನಾಗಿ ಸಂಬಂಧ ಇಟ್ಕೊಂಡಿದ್ದೇನೆ. ಇವತ್ತು ಏನು ಶಕ್ಯ ಆಗ್ತಿದೆ ಅದನ್ನು ನಾನೆಲ್ಲ ಮಾಡ್ತೇನೆ. ಇವತ್ತು ನಾನು 2-3 ಬಾರಿ ಮಾನ್ಯ HK ಪಾಟೀಲ್ ಜೊತೆ ಮಾತಾಡಿದ್ದೇನೆ, ಮಾನ್ಯ CC ಪಾಟೀಲ್ ಜೊತೆ ಮಾತಾಡಿದ್ದೇನೆ. ಇವತ್ತು ಈ ಲಕ್ಕುಂಡಿಗೆ ಬೇಕಾಗಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ತರಲಿಕ್ಕೆ ನನ್ನದೇ ಆಗಿರ್ತಕ್ಕಂಥ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳ್ತೀನಿ. ನಾನು ಇದ್ರ ಜೊತೆ ಇವತ್ತು ನನಗೊಂದು ಪತ್ರ ನನ್ನ ಹತ್ರ ಇದೆ, ಬೇಕಾದ್ರೆ ನಿಮ್ಗೆ ತೆಗೆದು ತೋರಿಸ್ತೀನಿ. ನಿನ್ನೆ ಮೊನ್ನೆ ನಾನು DG ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಕೇಳಿದೆ. ಅವರು 2 ದಿವಸ ಬೇರೆ ಕಲ್ಕತ್ತಾಕ್ಕೆ ಹೋಗಿರೋದ್ರಿಂದ ನಾನು ಮುಂದೆ ಸೋಮವಾರ ಅಥವಾ ಮಂಗಳವಾರ ಮತ್ತೆ ಅವ್ರು ಭೇಟಿಯಾಗಿ ಇವತ್ತು ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಸಭಾ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಅವರು ಹೇಳ್ತಾರೆ, ನನಗೂ ನನ್ನದೇ ಆದಂಥ ಕೆಲಸ ಕಾರ್ಯಗಳು ಇರ್ತವೆ. ಇವತ್ತು ನಾನು ಯಾವತ್ತೂ ಕೂಡ ನಂದು ಯಾವುದು ಬಿಸ್ನೆಸ್ ಇಲ್ಲ, ವ್ಯವಹಾರ ಇಲ್ಲ. ನಾನು ಸಂಪೂರ್ಣವಾಗಿ ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಏನು ಜನರ ಕೆಲಸ ಮಾಡಬೇಕು, ಇವತ್ತು ಸರ್ಕಾರದ ಕೆಲಸ ಆಗಿರ್ಬೋದು, ಜನ ಕಲ್ಯಾಣ ಕೆಲಸಗಳಾಗಿರ್ಬೋದು, ಅದನ್ನು ಭಾಗಿಯಾಗಿ ನಾನು ಕೆಲಸ ಮಾಡ್ತೇನೆ. ನಾನು ಮೊದಲೇ ಬರಲಿಕ್ಕೆ 2-3 ಬಾರಿ ಪ್ರಯತ್ನ ಮಾಡಿದ್ದೆ. 2 ದಿವಸ ಸೂಟಿ ಇರೋದ್ರಿಂದ ಬರಲಿಲ್ಲ. ಒಂದು ಸರಿ ನಮ್ಮ ಏನು ಆರ್ಚಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಮೂಲಿಮನಿ ಬಂದಿದ್ದಾರೆ, ಅವ್ರ ತಾಯಿಗೆ ಹಾರ್ಟ್ ಆಪರೇಷನ್ ಆಯಿತು.
ಅವ್ರನ್ನ ಕರ್ಕೊಂಡು ಅವ್ರಿಗೂ ಕೂಡ ಬರಲಿಕ್ಕೆ ಆಗಲಿಲ್ಲ. ಅವ್ರು ಬಂದದ್ದು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಕೆಲಸ ಶಾಶ್ವತ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಬರೋವರೆಗೆ ನಾನು ಕಾದಿದ್ದೇನೆ. ನನಗೇನು ಹಾಗೇನಿಲ್ಲ, ನನಗೆ ಬೇರೆ ಏನೂ ಕೆಲಸ ಇಲ್ಲ. ಈಗ ಆ ಕುಟುಂಬಕ್ಕೆ 15 ಲಕ್ಷ ಅಂದ್ರೆ 5 ಲಕ್ಷ ದಿವಸ ನಾನು ಮಾನ್ಯ ಶಿಶಿಪಾಲ್ ಜೊತೆ ಮಾತನಾಡಿದ್ದೇನೆ. ಅವರು ಇವತ್ತು ಬಂದಿಲ್ಲ ಬೆಳಗಾವಿಯಲ್ಲಿ, ನಿನ್ನೆನೇ ಅಧಿವೇಶನ ಮುಗಿದಿದೆ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಮಾತಾಡಿ ನಾವಿಬ್ಬರು ಸೇರಿ ಏನು ಮಾಡೋದು ಅವರಿಗಾಗಲೇ ನಾನು ಕೇಳಿಸ್ಕೊಂಡಿದ್ದೇನೆ. ಅವರು ಕೂಡ ನಾನು ಸಹಾಯ ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಹೆಚ್ಚಿನ ಇನ್ನೊಂದು ವಿಚಾರ ಏನಂದ್ರೆ ಮೋದಿ ಅವ್ರು ಅಂದ್ರೆ ಬೇರೆ ಬೇರೆ ಸಾಧಕರನ್ನ ಮನ್ ಕಿ ಬಾತ್ ಆ ಥರದ್ದೆಲ್ಲ ಪ್ರಸ್ತಾಪ ಮಾಡ್ತಾರೆ ಅವರು. ಈ ಹುಡುಗ ಬಡ ಹುಡುಗ ಆ್ಯಕ್ಚುಲಿ ಭಾಳ ಪ್ರಾಮಾಣಿಕತೆ ಮೆರೆದಿದ್ದಾನೆ. ಇದು ಎಲ್ಲೋ ಒಂದು ಕಡೆ ಅವರು ಮನ್ ಕಿ ಬಾತ್ನಲ್ಲಿ ವಿಚಾರ ಪ್ರಸ್ತಾಪ ಮಾಡೋದಾಗಲಿ ಅಥವಾ ಅವ್ರಿಗೊಂದು ಗೌರವ ಸಲ್ಲಿಸೋದಾಗಲಿ ಕೇಂದ್ರ ಸರ್ಕಾರ ಇದು ತನ್ನಿಂದ ತಾನೇ ಅವ್ರ ಗಮನಕ್ಕೆ ಬರ್ತಿದೆ. ನಾವು ಕೂಡ ಅವ್ರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ.